ಸಿಮ್ ಕಾರ್ಡ್. ಇದು ನಮಗೆ ಸೀಸನ್ ವೈಸ್ ಫ್ಲವರ್ ಬರುತ್ತಲ್ಲ, ಇದು ನಮ್ಮ ಇಂಡಿಯನ್ ನೇಟಿವ್ ಗಿಡ ಇದೆ. ಸರ್ ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನನ್ನ ಹೆಸರು ಅರ್ಜುನ್, ಸಂಕಲ್ಪ ಫೌಂಡೇಶನ್ TV9 ಆಫೀಸ್ಗೆ ನನ್ನ ಕರೆದಿದ್ದೆ. ಎಲ್ಲರೂ ತುಂಬ ಥ್ಯಾಂಕ್ಸ್ ಸರ್. ಎಲ್ಲರೂ ನಿಮ್ಮ ಲೈವ್ ಆಗಿ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನಾನು ನಿಮಗೆ ಹಸುದು ಯೂಸ್ ಮಾಡ್ತೀವಿ. ಪೆಸ್ಟ್ ಕಂಟ್ರೋಲ್ ಅಂದರೆ ಯಾವ ಥರದಕ್ಕೆ ಸರ್ ಇದು ಟರ್ಮೈಟ್ಸ್ ಅಟ್ಯಾಕ್ ಆಗ್ತದೆ. ಅಲ್ಲಿ ಬೇಕಾಗುತ್ತಲ್ಲ. ಮಾಡಿ ಸರ್, ನಿಮ್ಮ ಕೈಯಲ್ಲಿ ಅಲ್ಲಿ ಏನಾದರೂ ಒಂದು ಬಂದರೆ ಆಚಾರ ಬೀಜಗಳನ್ನ ತಂದಿದ್ದೀನಿ. ಸೊ ಈ ಬೀಜ ಉಂಡೆ ಮಾಡೋ ಉದ್ದೇಶ ಏನಂದ್ರೆ, ಮುಂಗಾರು ಬಂದಿದೆ, ನಮಗೆ ಮಳೆ ಚೆನ್ನಾಗಿ ಆಗ್ತಿದೆ ಬ್ಯಾಂಗ್ಳೂರಲ್ಲಿ. ಸೊ ಈ ಬೀಜ ಉಂಡೆ ಮಾಡಿ ಎಲ್ಲೆಲ್ಲಿ ಹಿಲ್ ಸ್ಟೇಷನ್ಸ್ ಏನಿದೆ ಅಲ್ಲಿ ನಾವು ಡ್ರಾಪ್ ಮಾಡಿದ್ರೆ ಮೊಳಗಾದ ಸರ್ವೈವಲ್. ಸೊ ಇದು ಈ ಪ್ರಯತ್ನ ಯಾಕೆ ಮಾಡ್ತಿದ್ವಿ ಅಂದ್ರೆ, ಸತತವಾಗಿ ಎಲ್ಲರೂ ಎಕೋಸಿಸ್ಟಮ್ ಮೇಲೆ ಬರಲಿ ಅಂತ. ನಾವೆಲ್ಲ ಮಾಡರ್ನ್ ಕಲ್ಚರ್ಗೆ ಅಡಿಕ್ಟ್ ಆಗಿದ್ದೀವಿ. ಸೊ ನಮ್ಮ ನೇಚರ್ನ ನಾವು ಒಂದು ಸ್ಮಾಲ್ ಸ್ಟೆಪ್ಪಿಂದ ಹೇಗೆ ತೊಗೊಂಬರ್ಬೋದು. ಒಂದು ಕಡೆ ಆ ಬೀಜದ ಹೆಸರು, ಅದು ಉದ್ದೇಶ, ಹೇಗೆ ಬೆಳೆಯುತ್ತೆ, ಹೂವು ಏನು ಬರುತ್ತೆ, ಹಣ್ಣು ಏನು ಬರುತ್ತೆ ಅಂತ ಹಾಕಿದ್ದೀನಿ. ಇನ್ನೊಂದು ಕಡೆ ಬೀಜ ಇಟ್ಟಿದ್ದೀನಿ, ಮತ್ತೆ ಏನೇನು ಮಿಕ್ಸ್ ಮಾಡಿದ್ದೀವಿ ಅಂತ ಹಾಕಿದ್ದೀನಿ. ಸೊ ನಿಮ್ಮೆಲ್ಲ ಒಂದು ಕೆಮ್ಮಣ್ಣು, ನೆಕ್ಸ್ಟ್ ಹತ್ರ ಎಲ್ಲ ಇಟ್ಟಿದ್ದೇವೆ. ಸೊ ಯಾವ್ಯಾವ ಬೀಜ ಡಿಫ್ರೆಂಟ್ ಸೈಜ್ ಇರುತ್ತೆ. ನಾವು ಮಣ್ಣು ಉಂಡೆ ಎಷ್ಟು ಮಾಡಬೇಕಂದ್ರೆ ಬೀಜಕ್ಕಿಂತ 3ರಷ್ಟು ದಪ್ಪ ಮಾಡಬೇಕು. ಸೊ ಅವಾಗಾದರೆ ಅದು ಬೇಗ ಆಚೆ ಬರುತ್ತೆ. ಜಾಸ್ತಿ ಮಣ್ಣನ್ನು ನಾವು ಬೀಜ ದಬಾಕ್ಬಿಟ್ರೆ, ಐ ಮೀನ್ ಒಳಗಡೆ ಸೇರಿಸಿದ್ರೆ, ಸೊ ಈಗ 3ರಷ್ಟು ಮಣ್ಣು ತಗೊಂಡು ಇಟ್ಟು 1-2 ಹೋಗುತ್ತೆ, ನೋ ಪ್ರಾಬ್ಲಮ್. ಸೊ ಅವಾಗ ಏನು ಮಾಡ್ತೀರಾ, ಬಟ್ 2 ಹಾಕಿದ್ರು ಸಹ ಮಣ್ಣು ಕಡಿಮೆ ತಗೊಳ್ಳಿ. ಅಷ್ಟೇ, ಓಕೆನಾ? ವ್ಯವಸ್ಥೆಯಿಂದ ಸೊ ರೈತರಿಗೆ ಫ್ರೀ ಸಸಿ ಕೊಡ್ತೀವಿ. ಯಾವ ತೋಟಗಾರಿಕೆ ಬೆಳೆ ಮಾಡಬೇಕು ಅಂದ್ರೂ ಸಹ. ನಿಮ್ಮ ಹಳ್ಳಿಗಳಲ್ಲಿ ಯಾರು ತೋಟಗಾರಿಕೆ ಮಾಡಬೇಕು ಅಂತ ಇರ್ತಾರೆ, ಈಗ ಸೀಬೆ ತೋಟ ಇರ್ಬೋದು, ದಾಳಿಂಬೆ ತೋಟ ಇರ್ಬೋದು, ನಮಸ್ಕಾರ, ನಾನು ಅರ್ಜುನ್, ಸಂಕಲ್ಪ ಫೌಂಡೇಶನಿಂದ. ಇವತ್ತು ನಾವು TV9 ಆಫೀಸಲ್ಲಿ ಬೀಜದುಂಡೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇಲ್ಲಿ 1000 ಬೀಜದುಂಡೆ ಮಾಡ್ತಾಯಿದ್ದೀವಿ. ದೇಸಿ ತಳಿಯಾದ ಸುಮಾರು 10-20 ವೆರೈಟಿ ಬೀಜದಲ್ಲಿ. ಸೊ ಈಗ ಮಾನ್ಸೂನ್ ಹತ್ರ ಬಂದಿರೋದ್ರಿಂದ ನಮ್ಮ ಈ ಒಂದು ಕಿರು ಪ್ರಯತ್ನ ಪರಿಸರ ಕಾಪಾಡೋದಕ್ಕಾಗಿ, ಎಲ್ಲರೂ ಪರಿಸರ ಕಾಪಾಡೋದಕ್ಕಾಗಿ ಗಿಡ ಬೆಳೆಸಿ ಆವಾಗ ನಮ್ಮ ಪರಿಸರ ಕಾಪಾಡ್ಬೋದು. ಈಗ ಬೆಂಗಳೂರಲ್ಲಿ ತಾಪಮಾನ 30-40 ಡಿಗ್ರಿ ರೀಚ್ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂದರೆ ಮನೆಗೊಂದು ಗಿಡ, ಕಾಡಿಗೊಂದು ವನ, ನಾಡಿಗೊಂದು ಅರಣ್ಯ ಅನ್ನೋದನ್ನು ಮಾಡಲೇಬೇಕು. ಧನ್ಯವಾದ.